ಇವತ್ತಿನ ರೆಸಿಪಿ ಚಾಕೋ ಲಾವಾ ಕಪ್ ಕೇಕನ್ನು ಓವೆನನ್ನು ಬಳಸದೆ ಬಿಸ್ಕೆಟನ್ನು ಬಳಸಿ ಮನೆಯಲ್ಲೇ ಹೇಗೆ ಸುಲಭವಾಗಿ ಕಮ್ಮಿ ಪದಾರ್ಥಗಳಲ್ಲಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ನಾನು ಚೈತ್ರ. ಕನ್ನಡತಿ ಪಾಕಶಾಲೆಗೆ ಸ್ವಾಗತ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮೊದಲನೇದಾಗಿ ನಾನಿಲ್ಲಿ ದಪ್ಪ ತಳ ಇರುವಂತಹ ಕಡಾಯಿನ ತೊಗೊಂಡಿದ್ದೀನಿ. 1/4 kg ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಕೈಯಿಂದಲೇ ಈ ರೀತಿ ಹರಡ್ಕೊಳ್ಳೋಣ. ನಾನು ಈ ಉಪ್ಪನ್ನ ಕೇಕ್ ಮಾಡಲಿಕ್ಕೆ ಬಳಸೋದ್ರಿಂದ ಮತ್ತೆ ಇದೇ ಉಪ್ಪನ್ನ ಬಳಸ್ತೀನಿ. ನೀವು ಬೇಕಾದರೆ ಕುಕ್ಕರಲ್ಲಿನೂ ಕೂಡ ಮಾಡ್ಬೋದು. ಆದಷ್ಟು ಏರ್ ಟೈಟ್ ಇರಲಿ. ನಂತರ ಈ ರೀತಿ ಒಂದು ಸ್ಟ್ಯಾಂಡನ್ನು ಇಟ್ಟು ತಟ್ಟೆಯನ್ನು ಮುಚ್ಚಿ ಒಂದು 30 ನಿಮಿಷ ಲೋ ಫ್ಲೇಮಲ್ಲೇ ಹೀಟ್ ಮಾಡ್ಕೊಳ್ಬೇಕಾಗುತ್ತೆ. ಚಾಕೋ ಲಾವಾ ಕಪ್ ಕೇಕನ್ನು ಮಾಡಲಿಕ್ಕೆ ಮೊದಲನೇದಾಗಿ ನಾನಿಲ್ಲಿ 2 ಪ್ಯಾಕೆಟು ಚಾಕ್ಲೇಟ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೊಳ್ಳಿ, 2 ಪ್ಯಾಕನ್ನು ತೊಗೊಳ್ಬೇಕಾಗತ್ತೆ. ಹೆಚ್ಚು ಕಮ್ಮಿ ಒಂದು 30 ಬಿಸ್ಕೆಟ್ ಇದೆ. ಒಂದು 30 ಬಿಸ್ಕೆಟ್ಗೆ ಒಂದು 5 ಕಪ್ ಕೇಕು ಆಗುತ್ತೆ. 2 ಪ್ಯಾಕು ಬಿಸ್ಕೆಟನ್ನು ಹಾಕ್ಕೊಂಡಿದ್ದಾಗಿದೆ. ಇದನ್ನು ಈ ರೀತಿ ದಪ್ಪದಾಗಿ ಮುರ್ಕೊಳ್ಬೇಕಾಗತ್ತೆ. ಚಾಕೋ ಲಾವಾ ಕಪ್ ಕೇಕ್ಗೆ ಅತಿಯಾದಂತಹ ತಯಾರಿನೂ ಕೂಡ ಬೇಡ. ತುಂಬಾ ಸುಲಭವಾಗಿ ಕಮ್ಮಿ ಪದಾರ್ಥಗಳಲ್ಲಿ ಮಾಡ್ಕೊಳ್ಬೋದು. ಈ ರೀತಿ ಮುರ್ಕೊಂಡಿದ್ದಾಗಿದೆ. ಇದಕ್ಕೀಗ 1 ಕಪ್ಪು ಹಾಲನ್ನು ಹಾಕೊಳ್ತಾ ಇದ್ದೀನಿ. ಕಾಯಿಸಿರೋದಲ್ಲ, ಹಸಿ ಹಾಲನ್ನು, ಗಟ್ಟಿ ಹಾಲನ್ನೇ ಹಾಕೊಳ್ತಾ ಇದ್ದೀನಿ. ನೀರನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಹಾಲನ್ನು ಹಾಕಿದ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಬಿಸ್ಕೆಟು ಹಾಲಲ್ಲಿ ನೆನೆಯಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ನೆನೆಯಲಿಕ್ಕೆ ಬಿಡೋಣ. ಒಂದು 5 ನಿಮಿಷದ ನಂತರ ವಿಸ್ಕರಿಂದ ಈ ರೀತಿ ವಿಸ್ಕ್ ಮಾಡ್ತಾ ಹೋದರೆ ಅಥವಾ ಸ್ಪೂನಿಂದನೇ ಚೆನ್ನಾಗಿ ಕಲಕ್ತಾ ಹೋದರೆ ಬಿಸ್ಕೆಟ್ ಕರಗಿ ಕ್ರೀಮಿ ಟೆಕ್ಸ್ಚರ್ ಆಗಿ ನಮಗೆ ಕೇಕ್ ಬ್ಯಾಟರು ರೆಡಿ ಆಗುತ್ತೆ. ಆದಷ್ಟು ಬಿಸ್ಕೆಟ್ನ ಚಾಕೋ ಚಿಪ್ಸ್ ಇರೋದನ್ನ ನೋಡಿ ತಗೊಳ್ಳಿ. ಅದರಿಂದ ಚಾಕ್ಲೇಟ್ ಫ್ಲೇವರು ಜಾಸ್ತಿ ಇದ್ದಷ್ಟು ಚಾಕೋ ಲಾವಾ ಕೇಕು ತುಂಬಾ ರುಚಿಯಾಗಿರುತ್ತೆ. ಇದಕ್ಕೀಗ 1 ಪ್ಯಾಕೆಟು ಈನೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ, ಅಥವಾ 3/4 ಸ್ಪೂನ್ನ ಹಾಕ್ಕೊಳ್ಬೇಕಾಗತ್ತೆ. ಈನೋ ಪೌಡರ್ ಬೇಡ ಅಂದರೆ 1/4 ಸ್ಪೂನು ಅಡುಗೆ ಸೋಡಾ, ಅರ್ಧ ಸ್ಪೂನು ಬೇಕಿಂಗ್ ಪೌಡರ್ನು ಕೂಡ ಹಾಕ್ಕೊಳ್ಬೋದು. ಈನೋ ಪೌಡರ್ನ ಹಾಕಿದ ನಂತರ 1-2 ಸ್ಪೂನು ಹಾಲನ್ನು ಈನೋ ಪೌಡರ್ ಮೇಲೆ ಹಾಕ್ಕೊಳ್ಳೋಣ. ಅದರಿಂದ ಈನೋ ಪೌಡರು ಈ ರೀತಿ ಆ್ಯಕ್ಟಿವೇಟ್ ಆಗುತ್ತೆ. ನಂತರ 1 ಸ್ಪೂನು ಅಥವಾ ಸ್ಪ್ಯಾಟುಲಾಯಿಂದ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಜೋರಾಗಿ ಮಿಕ್ಸ್ ಮಾಡೋದು ಬೇಡ. ಅದರಿಂದ ಅದರಲ್ಲಿ ಇರುವಂತಹ ಬಬಲ್ಸು ಒಡೆದೋದ್ರೆ ನಮಗೆ ಕೇಕು ಉಬ್ಬೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನಾನಿಲ್ಲಿ ಒಂದು ತಟ್ಟೆಗೆ 5 ಬೌಲ್ನ ತೊಗೊಂಡಿದ್ದೀನಿ. 5 ಬೌಲ್ಗೂ ಸ್ವಲ್ಪ ಎಣ್ಣೆನೂ ಕೂಡ ಸವರ್ಕೊಂಡಿದ್ದೀನಿ. ಎಲ್ಲ ಬೌಲ್ಗೂ 1/4 ಕಪ್ಪಷ್ಟು ಚಾಕೋ ಲಾವಾ ಕಪ್ ಕೇಕ್ ಬ್ಯಾಟರ್ನ ಹಾಕ್ಕೊಳ್ಳೋಣ. ಈ ರೀತಿ ಸ್ಟೀಲ್ ಕಪ್ಗಳನ್ನಾದರೂ ಬಳಸ್ಬೋದು, ಅಥವಾ ಕಪ್ ಕೇಕ್ಗಂತಲೇ ಸಪ್ರೇಟು ಕಪ್ಪೂ ಕೂಡ ಬರುತ್ತೆ, ಅದನ್ನು ಕೂಡ ಬಳಸ್ಬೋದು. ನಾನಿಲ್ಲಿ ಕಟೋರಿಗಳನ್ನೇ ಬಳಸ್ತಾ ಇದ್ದೀನಿ. 1/4 ಕಪ್ಪಷ್ಟು ಬ್ಯಾಟರ್ನ ಹಾಕ್ಕೊಂಡಿದ್ದಾಗಿದೆ. ನಾನಿಲ್ಲಿ ಚಾಕ್ಲೇಟಾಗಿ ಡೈರಿ ಮಿಲ್ಕ್ನೇ ಬಳಸ್ತಾ ಇದ್ದೀನಿ. ನಿಮಗೆ ಯಾವ ಚಾಕ್ಲೇಟ್ ಇಷ್ಟ ಆಗುತ್ತೋ ಅದನ್ನೇ ಬಳಸ್ಬೋದು. ಎಲ್ಲದಕ್ಕೂ 1-2 ಪೀಸು ಅಥವಾ 3 ಪೀಸು. ನಿಮಗೆ ಅತಿಯಾಗಿ ಚಾಕ್ಲೇಟ್ ಫ್ಲೇವರ್ ಬೇಕು ಅಂದರೆ 1-3-4 ಕೂಡ ಇಟ್ಕೊಳ್ಬೋದು. ಎಲ್ಲದಕ್ಕೂ 2 ಇಟ್ಕೊಂಡಿದೆ. ಇನ್ನೊಂದು ಸ್ವಲ್ಪ ಮೇಲೆ ಈ ರೀತಿ ಬ್ಯಾಟರ್ನ ಹಾಕ್ಕೊಳ್ಳೋಣ. ಒಂದು ಅರ್ಧ ಕಪ್ಪಷ್ಟು ಬ್ಯಾಟರ್ ಆದರೆ ಸಾಕಾಗುತ್ತೆ. ಉಬ್ಲಿಕ್ಕೆ ತುಂಬಾ ಜಾಗನೂ ಬೇಕಲ್ವಾ. 1/4 ಕಪ್ ಬ್ಯಾಟರ್ನ ಮೊದಲು ಹಾಕಿದ್ದೆ. ನಂತರ ಚಾಕ್ಲೇಟ್ಸ್ನ ಹಾಕಿ ಮೇಲೆ ಇನ್ನೊಂದು 1/4 ಕಪ್ಪಷ್ಟು ಹಾಕಿದ್ದೀನಿ. ಅಲ್ಲಿಗೆ ಅರ್ಧ ಕಪ್ಪಷ್ಟು ಬ್ಯಾಟರ್ನ ಹಾಕ್ಕೊಂಡಿದ್ದಾಗಿದೆ. ಸಾಮಾನ್ಯವಾಗಿ ಚಾಕ್ಲೇಟ್ ಅಂದರೆ ಯಾರಿಗೂ ಇಷ್ಟ ಆಗದೇ ಇರೋ ಅಂಥವ್ರೇ ಇಲ್ಲ ಅಲ್ವಾ. ಎಲ್ರಿಗೂ ಫ್ಲೇವರ್ ಅಂದ ತಕ್ಷಣವೇ ಚಾಕ್ಲೇಟು ಬೇಗ ಬಾಯಿಗೆ ಬಂದುಬಿಡುತ್ತೆ ಅಲ್ವಾ ಕೇಕ್ಗಳಲ್ಲಿ. ನನಗಂತೂ ಕೇಕ್ ಆಗಲಿ ಯಾವುದೇ ಆಗಲಿ ಕೇಕ್ ಬ್ಯಾಟರ್ನ ಎಲ್ಲ ಕಪ್ಗೂ ಕೂಡ ಸಮವಾಗಿ ಹಾಕ್ಕೊಂಡಿದ್ದಾಗಿದೆ. ಅರ್ಧ ಕಪ್ಪಷ್ಟು ಕೇಕ್ ಬ್ಯಾಟರ್ ಆಗಿದೆ. ಈಗ ಇದನ್ನು ಒಂದು ಸಮ ಆಗೋ ತನಕ ಒಂದ್ಸರಿ ಈ ರೀತಿ ಡ್ಯಾಬ್ ಮಾಡ್ಕೊಳ್ಳೋಣ. ಅದರಿಂದ ಕೇಕ್ ಬ್ಯಾಟರು ಎಲ್ಲ ಕಡೆಗೂ ಹರಡ್ಕೊಳ್ಳುತ್ತೆ. ಬಿಸಿ ಇಟ್ಟಿದ್ದಂತಹ ಕಡಾಯಿಗೆ ಚಾಕೋ ಲಾವಾ ಕಪ್ ಕೇಕಿನ ತಟ್ಟೆನ ಈ ರೀತಿ ಇಟ್ಬಿಟ್ಟು
ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 20 ನಿಮಿಷಕ್ಕೆಲ್ಲ ತುಂಬ ಚೆನ್ನಾಗಿ ಉಬ್ಬಿ ಬೆಂದ್ಬಿಡುತ್ತೆ. ಈ ರೀತಿ ಏನಾದರೂ ಓಪನ್ ಇದ್ದರೆ ಒಂದು ಪೇಪರಿಂದ ಗಾಳಿ ಹೋಗದೆ ಇರೋ ಥರ ಮುಚ್ಚಿಬಿಡೋಣ. ಅದರಿಂದ ಕೇಕು ತುಂಬ ಚೆನ್ನಾಗಿ ಉಬ್ಬುತ್ತೆ. ಆದಷ್ಟು ಏರ್ ಟೈಟ್ ಇರೋವಂತಹ ಪಾತ್ರೆಯನ್ನು ಬಳಸಿ ಒಂದು 5-10 ನಿಮಿಷಕ್ಕೆಲ್ಲ ಕೇಕು ಈ ರೀತಿ ಉಬ್ಕೊಂಡ್ಬಿಡುತ್ತೆ. 20 ನಿಮಿಷಕ್ಕೆಲ್ಲ ಚಾಕೋ ಲಾವಾ ಕಪ್ ಕೇಕು ಈ ರೀತಿ ರೆಡಿಯಾಗುತ್ತೆ. ಒಂದು ಅರ್ಧ ಕಪ್ಪು ಬ್ಯಾಟರ್ ಇತ್ತು. ಕಪ್ಪು ತುಂಬ ಉಬ್ಬಿ ಕೇಕು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತೀನಿ. ಒಂದು ಟೂತ್ ಪಿಕ್ಕಿಂದ ಕೇಕು ಬೆಂದಿದೆಯೋ ಇಲ್ವೋ ಅಂದ್ಬಿಟ್ಟು ಚೆಕ್ ಮಾಡ್ಕೊಂಬಿಡೋಣ. ಈ ರೀತಿ ಚುಚ್ಚಿ ನೋಡಿದಾಗ ಕೇಕ್ ಬ್ಯಾಟರು ಟೂತ್ ಪಿಕ್ಗೆ ಸ್ವಲ್ಪನೂ ಅಂಟಿಲ್ಲ ಅಂದರೆ ಕೇಕು ರೆಡಿಯಾಗಿದೆ ಅಂತ. ಕೇಕ್ ಬ್ಯಾಟರು ಟೂತ್ ಪಿಕ್ಗೆ ಏನಾದರೂ ಅಂಟಿದ್ರೆ ಇನ್ನೊಂದು 5 ನಿಮಿಷ ಅದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಕೇಕು ಬೆಂದ ಕೂಡಲೇ ಅದನ್ನು ಎತ್ತಿಟ್ಕೊಬೇಕಾಗುತ್ತೆ, ಕಡಾಯಲ್ಲೇ ಬಿಡಬಾರ್ದು. ಒಂದು 5 ನಿಮಿಷದ ನಂತರ ಕೇಕು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಚಾಕುವಿಂದ ಈ ರೀತಿ ಸೈಡಲ್ಲಿ ಒಂದ್ಸರಿ ಆಡಿಸ್ಕೊಂಬಿಡೋಣ. ಕೇಕು ಎಷ್ಟು ಉಬ್ಬಿದೆ ಅಂತ ನೋಡಿದ್ರಿ ಅಲ್ವಾ. ಈಗ ಇದನ್ನು ಪ್ಲೇಟಿಂಗ್ ಮಾಡೋಣ. ಒಂದೆರಡು ಚಾಕೋ ಲಾವಾ ಕಪ್ ಕೇಕನ್ನು ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೇಲೆ ಈ ರೀತಿ ಚಾಕ್ಲೇಟ್ ಸಿರಪ್ನ ಹಾಕೋಣ, ಅದರಿಂದ ಇನ್ನೂ ರುಚಿಯಾಗಿರುತ್ತೆ. ಅಥವಾ ಹಾಗೆ ತಿನ್ನೋ ಇಷ್ಟ ಇದ್ದರೆ ಹಾಗೇನೂ ಕೂಡ ತಿನ್ಬೋದು. ಈ ರೀತಿ ಓಪನ್ ಮಾಡಿದಾಗ ಒಳಗಡೆನೂ ಕೂಡ ಚಾಕ್ಲೇಟು ತುಂಬ ಚೆನ್ನಾಗಿ ಮೆಲ್ಟೂ ಕೂಡ ಆಗಿದೆ. ಬರೀ ಬಿಸ್ಕೆಟಿಂದ ಈ ರೀತಿ ರುಚಿಯಾಗಿ ಚಾಕೋ ಲಾವಾ ಕಪ್ ಕೇಕನ್ನು ಮಾಡ್ಕೊಳ್ಬೋದು ಅಲ್ವಾ. ಮನೆಯಲ್ಲಿ ಮಕ್ಕಳಿದ್ರೆ ಅಂತೂ ಈ ರೀತಿ ಕೇಕ್ ಮಾಡಿಕೊಟ್ಟಾಗ ಎಷ್ಟು ಖುಷಿಯಾಗಿ ತಿಂತಾರೆ ಅಲ್ವಾ. ಮಕ್ಕಳಷ್ಟೇ ಯಾಕೆ, ದೊಡ್ಡವರಾಗಿ ನಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅಷ್ಟು ರುಚಿಯಾಗಿರುತ್ತೆ ಈ ಕೇಕು. ನನಗೆ ಕಪ್ಪಲ್ಲೇ ಈ ರೀತಿ 1 ಸ್ಪೂನ್ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಕೇಕು ತುಂಬ ಚೆನ್ನಾಗಿ ಉಬ್ಬಿದೆ, ಸಾಫ್ಟಾಗಿ ತುಂಬಾ ರುಚಿಯಾಗಿಯೂ ಕೂಡ ಇದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ. ಹಾಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.